ಸೈಡ್ ಹೋಗು. ಹೇ ಸದಾ, ಪ್ರೀತಿ ಅಪ್ಪ ಕಣೋ. ಹೋ, ಪ್ರೀತಿ ಅಪ್ಪನ ನೀನು? ಹೇಗಿದ್ದಾಳೆ ನಿನ್ನ ಮಗಳು? ಭಯಪಟ್ಟು ಮನೇಲೇ ಇದ್ದಾಳ ಅಥವಾ ಕಾಲೇಜ್ ಬಂದಿದ್ದಾಳ? ನಿಮ್ಮನ್ನು ಕಾಲೇಜಿಂದ ಡಿಸ್ಮಿಸ್ ಮಾಡಿ ಕೂಡ ನಿಮಗೆ ಬುದ್ಧಿ ಬಂದಿಲ್ಲಲ್ಲ? ನಮ್ಮನ್ನು ಕಾಲೇಜಿಂದ ಡಿಸ್ಮಿಸ್ ಮಾಡಿದ ನೀನಾ? ಹೌದು, ನನ್ನ ಮಗಳ ತಂಟೆಗೆ ಬಂದರೆ ನಾನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ರಾ ನೀವು? ಇದೇ ಲಾಸ್ಟ್ ಆ್ಯಂಡ್ ಫಸ್ಟ್. ಇನ್ಮೇಲೇನಾದರೂ ಯಾವ ಹುಡುಗಿಗಾದರೂ ತಮಾಷೆ ಮಾಡೋದೇನಾದರೂ ನಿಮ್ಗೆ ತಿಳಿತು, ಏನು ಮಾಡ್ತೇನಂತ ಮಾಡಿ ತೋರಿಸ್ತೀನಿ. ರೋಡ್ನೆಲ್ಲ ಸಹ ಮಾಡಿದ್ರಲ್ಲ, ಬಿಡಲ್ಲ. ನಿನ್ನ ಮಗಳಿಗೂ ಒಂದು ದಾರಿ ಕಾಣಿಸ್ತಿ ಬಿಡೋನಲ್ಲ. ಪ್ರೀತಿ, ಇನ್ನೂ 10 ನಿಮಿಷ ಇದೆ ಕಣೆ ಬಸ್ ಬರಲಿಕ್ಕೆ. ಹೌದು ಕಣೆ, ಸುಮ್ಮನೆ ಎಲ್ಲ ಬೇಗ ಬಂದದ್ದು. ಹೇ ಪ್ರೀತಿ, ಹೇಗಿದೆ ನಿನ್ನ ಮದುವೆ ತಯಾರಿಗಳೆಲ್ಲ? ಆಗ್ತಿದೆ ಕಣೆ. ಈಗಾಗಲೇ ಇನ್ವಿಟೇಷನ್ ಕಾರ್ಡ್ ಎಲ್ಲ ಕೊಡ್ತಾ ಬರ್ತಿದ್ದಾರಂತೆ. ಇನ್ನೂ ಒಂದು 10 ದಿನ ಇರೋದಷ್ಟೇ ಅಲ್ಲ, ಸೊ ಬೇಗ ಎಲ್ಲ ತಯಾರಾಗ್ಬೋದು. ಒಂದು 90% ಅಷ್ಟು ಆದರೂ ಮದುವೆ ಕೆಲಸ ಎಲ್ಲ ಮುಗ್ದಿದೆ ಅಂತ ಹೇಳ್ಬೋದು. ಅಷ್ಟು ಸ್ಪೀಡಲ್ಲಿದ್ದಾರೆ ಮನೆಯವರಂತೂ. ಒಂದು ಲೆಕ್ಕಕ್ಕೆ ಒಳ್ಳೇದೇ ಬಿಡೆ. ಏನು ಒಳ್ಳೇದೆ, ಮದುವೆ ತಯಾರಿ ಸ್ಟಾರ್ಟ್ ಆಗಿನಿಂದ ನಾನು ಕಾಲೇಜ್ಗೆ ಎಷ್ಟು ಸತಿ ರಜೆ ಹಾಕಿದ್ದೀನಂತಿಲ್ಲ. ಹೌದು, ನಾಳೆ ಬೇರೆ ಸೀರೆ ತಗೊಳ್ಳಿಕ್ಕಿದೆ, ಸೊ ಅದಕ್ಕೂ ಕೂಡ ರಜೆ ಆಗ್ಲಿಕ್ಕೆ ಸಿಗ್ತದ ದೇವ್ರಿಗೆ ಗೊತ್ತು. ಒಳ್ಳೇದಲ್ಲೇ, ಜಾಲಿಯಾಗಿ ಹೋಗ್ಬಾರ್ದಾ? ಏ ಪ್ರೀತಿ, ಅಲ್ಲಿ ನೋಡಿ ಚಂದು. ಹಾಯ್. ನೀವೇನ್ ಚಂದು ಇಲ್ಲಿ? ಇದೇನು ಪ್ರೀತಿ ಅವರೇ ಹೀಗೆ ಕೇಳ್ತಿದ್ದೀರಾ? ನನ್ನ ಅಂಗಡಿನೇ ಇಲ್ಲೇ ಇರೋದು. ಹೌದು ಪ್ರೀತಿ, ನಿನ್ನೆ ನೀವು ಮಾರ್ಕೆಟ್ ಬಂದಿದ್ರಾ ನಿಮ್ಮ ತಂಗಿ ಅಮ್ಮನ ಜೊತೆ ಅಲ್ಲ? ಹೌದು ಚಂದು, ನಿಮ್ಗೆ ಹೇಗೆ ಗೊತ್ತು? ಹಾ, ನಾನು ನೋಡಿದೆ. ನೀವು ಶಾಪಿಂಗ್ ಹೋಗಿದ್ರಾ? ಹಾ ಹೌದು, ನಾನು ಮತ್ತೆ ಕನ್ನ ಹೋಗಿದ್ವಿ. ಹಾಗಿದ್ರೆ ನಿಮ್ಮ ಮನೆಗೆ ನೀವೇ ತಗೊಳ್ಳೋದಾ? ಹಾ, ನಮ್ಗೇನೇನು ಬೇಕು ಅದನ್ನೆಲ್ಲ ನಾವೇ ತರ್ಲಿಕ್ಕೆ ಹೋಗೋದು. ಓ, ಹಾಗಿದ್ರೆ ನೀವು ಮನೆ ಮುದ್ದಿನ ಮಗನಾ? ಮುದ್ದಿನ ಮಗ ಅಂತೂ ಹೌದು, ಆದರೆ ಮನೇನೇ ಇಲ್ಲ ಅಷ್ಟೇ. ಯಾಕೆ ಚಂದು ಅವರೇ, ಏನಾಯ್ತು? ಹೌದು, ನಾನೊಬ್ಬ ಅನಾಥ. ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಮನೇನೂ ಇಲ್ಲ. ಚಂದು, ನೀವವತ್ತು ಅಪ್ಪ ಇಲ್ಲ ಅಂತ ಹೇಳಿದ್ರಿ ಸರಿ, ಆದರೆ ಅಮ್ಮ ಅಂಜು. ಚಂದು ಅವರೇ, ವಿತ್ ಯುವರ್ ಪರ್ಮಿಷನ್ ನಿಮ್ಮ ಅಮ್ಮನ ಬಗ್ಗೆ ಕೇಳ್ಬೋದಾ? ಹಾಗೇನಿಲ್ಲ ರೀ. ಅಪ್ಪ ನಾನು ಹೋಟೆಲಿರುವಾಗಲೇ ಎಲ್ಲಿಯೋ ಹೋದ್ರು, ಆದರೆ ಅವರಂತೂ ಖುಷಿಯಾಗಿರ್ತಾರಂತ ಗೊತ್ತು ಈಗ. ಆದರೆ ಅಮ್ಮನೇ ಅಪ್ಪನ ಬಗ್ಗೆ ನನ್ನ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಇಲ್ದಿರೋ ಹುಷಾರಿಲ್ಲದನ್ನೆಲ್ಲ ಮೇಘ ಹತ್ಕೊಂಡು ನನ್ನ ಬಿಟ್ಬಿಟ್ಟು ಹೋದರು. ಆಮೇಲೆ ಸಿಕ್ಕಿದ್ದನ್ನು ತಿನ್ನೋದು, ಸಿಕ್ಕಿದ ಕೆಲಸ ಮಾಡೋದು, ಎಲ್ಲೆಲ್ಲ ಇರೋಕ್ಕಾಗುತ್ತೋ ಅಲ್ಲಲ್ಲಿರೋದು, ಹೀಗೆ ಹೋಗ್ತಿತ್ತು ನನ್ನ ಜೀವನ. ಆಮೇಲೆ ಒಂದಿನ ಕನ್ನ ಸಿಕ್ತ. ನಾನೊಂದು ಐಸ್ ಕ್ರೀಮ್ ಪಾರ್ಲರಲ್ಲಿ ಕೆಲಸ ಮಾಡ್ತಿರೋವಾಗ ಅದೇ ಪಾರ್ಲರಲ್ಲಿ ಅವನು ನನಗೆ ಸಿಕ್ಕಿತ್ತು. ಹಾಗಾಗಿ ಒಂದು ಬಾಡಿಗೆಗೆ ಒಂದು ಶಾಪನ್ನು ತೆಗೆದುಕೊಟ್ಟು ನನ್ನಿಂದ ಈ ಕೆಲಸ ಮಾಡಿಸ್ತಿದ್ದಾನೆ. ಹೀಗೆ ಜೀವನ ಹೇಗೆ ಸೋಗ್ತಿದೆ. ಒಂದು ರೂಮ್ ತಗೊಂಡು 2 ರೂಮಲ್ಲಿದ್ದೀವಿ. ಹಾಗೆ ಅಂಗಡಿ ಬಾಡಿಗೆ ಕಟ್ತಾ ಸ್ವಲ್ಪ ಹಣವನ್ನು ಉಳಿಸ್ತಾ ಅದನ್ನೇ ಈಗ ಬ್ಯಾಂಕ್ಗೆ ಹಾಕ್ತಿದ್ದೀನಿ. ಹಾಗಿದ್ದೆ ನಿಮ್ಮ ಸಂಬಂಧಿಕರೆಲ್ಲ ಯಾರೂ ಇಲ್ವಾ? ಇರ್ತಾರೆ ಎಲ್ಲಾದ್ರೂ ಒಂದು ಕಡೆಯಲ್ಲಿ, ಆದರೆ ನಾನು ಯಾರಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರಂತ ನನಗೂ ಗೊತ್ತಿಲ್ಲ. ಅಪ್ಪ ಅಮ್ಮ ಇಬ್ಬರು ಪ್ರೀತಿಸಿ ಮದುವೆ ಆದದ್ದು. ಹಾಗಾಗಿ ಅವ್ರ ಮನೆಯಲ್ಲಿ ಇವ್ರನ್ನ ಸೇರಿಸಲಿಲ್ಲ. ಹಾಗಾಗಿ ನನಗೂ ಗೊತ್ತಿಲ್ಲ ಯಾರ್ಯಾರ ಸಂಬಂಧಿಕರು ಏನು ಅಂತ. ಹಾಗಿದ್ರೆ ಕನ್ನ ಹೇಗೆ ಪರಿಚಯ? ಕನ್ನಂಗೂ ಯಾರೂ ಇಲ್ವಾ? ಕಣ್ಣಂಗೆ ಎಲ್ಲರೂ ಇದ್ದಾರೆ, ಊರಲ್ಲಿದ್ದಾರೆ. ಇಲ್ಲ ಅವನು ಕೆಲಸ ಮಾಡ್ತಿರೋದಷ್ಟೇ. ವಾರಕ್ಕೊಮ್ಮೆ ನೋಡ್ಲಿಕ್ಕೆ ಹೋಗ್ತಾನೆ. ಅವನ ಕೆಲಸಗಳನ್ನೆಲ್ಲ ಮುಗಿಸಿ ಸಂಜೆ ಬಂದು ಅವನ ಪಾರ್ಲರಲ್ಲಿರೋದು. ನಂಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾನೆ ನನ್ನ ಶಾಪ್ಗೆ. ತುಂಬ ಒಳ್ಳೆ ಹುಡುಗ. ಹಾಂ ಪ್ರೀತಿ, ಒಂದು ವಿಷಯ ಹೇಳೋಕ್ಕೆ ಮರ್ತೋಯ್ತು ನೋಡಿ. ಈಗೆಲ್ಲ ನಾನೇ ಚಲನ್ ಬರಿತೀನಿ ರೀ ಬ್ಯಾಂಕಲ್ಲಿ. ಓ, ಹಾಗಿದ್ರೆ ನೀವು ನಮ್ಮ ಪ್ರೀತಿ ಕ್ರೆಡಿಟ್ ಕೊಡ್ತಿದ್ದೀರಾ? ಖಂಡಿತ.
ನಾನೀಗ ಚಲನ್ ಬರೆಯೋದಕ್ಕೆ ಕಾರಣನೇ ಪ್ರೀತಿ ಅವರಲ್ವಾ? ಕೇಳು ಪ್ರೀತಿ, ಹಾಗಿದ್ರೆ ನಿನ್ನ ಫೀಸ್ ಕೇಳು. ಪ್ರೀತಿಯವರು ಫೀಸ್ ಕೇಳಿದ್ರೆ ಏನು, ನನ್ನೇ ಬೇಕಿದ್ರೆ ಕೊಡ್ತೀನಿ ನಾನು. ಫೀಸ್ ಕೇಳು. ಸುಮ್ಮನೆ ಇರು ಪ್ರೀತಿ. ಏನು ಫೀಸ್ ಬೇಕು ನಿಮಗೆ ಹೇಳಿ. ಹಾಗೇನಿಲ್ಲ ಚಂದು, ಏನೂ ಬೇಡ. ಇಲ್ಲ, ಅವಳು ಕೇಳೋದಿಲ್ಲ, ನಾನು ಕೇಳ್ತೀನಿ. ನಮಗೆ ಡೈಲಿ 2 ಐಸ್ ಕ್ರೀಮ್ ಕೊಡಬೇಕು ನೀವು, ಅದು ನಿಮ್ಮ ಶಾಪ್ನ ಸ್ಪೆಷಲ್ ಐಸ್ ಕ್ರೀಮ್ನೇ ಕೊಡಬೇಕು. ಹೇ ಅಂಜಲಿ. ಸರಿ ಬಿಡಿ, ಅದರಲ್ಲಿ ಏನಿದೆ, ಎಷ್ಟು ಬೇಕೋ ಅಷ್ಟು ತಿನ್ನಿ ಬೇಕಿದ್ರೆ. ಅವಳಿಗೆ ತಲೆ ಸರಿಯಿಲ್ಲ ಚಂದು, ಅದಕ್ಕೆ ಸರಿಯಾಗಿ ನೀವು ಹೇಳಬೇಡಿ. ಅಯ್ಯೋ ಶಾಂತಕ್ಕ, ಅಲ್ಲಿ ನೋಡಿ ನಿಮ್ಮ ಸೊಸೆ ಅಲ್ವಾ ಅದು, ಯಾರ ಹತ್ರನ ನಗ್ತಾ ನಗ್ತಾ ಮಾತಾಡ್ತಿದ್ದಾಳಲ್ಲ. ಎಲ್ಲೇ? ಅಲ್ಲಿ ನೋಡಿ ಸ್ವಲ್ಪ. ಹೇ ಸದಾ, ಅಲ್ಲಿ ನೋಡು ಕರಿಯ. ಎಲ್ಲೋ? ಆಚೆ ಸೈಡ್ ನೋಡು, ಪ್ರೀತಿ ಜೊತೆ ಇದ್ದಾನೆ. ಹಾಗಿದ್ರೆ ಇವನ್ ಪ್ರೀತಿಗೋಸ್ಕರ ಹೊಡೆದದ್ದ? ಹೌದು ಕಣೋ, ಇನ್ಮೇಲೆ ನಮ್ಮ ಆಟ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.